ವಾಹನ ಚಾಲಕರು ತಮ್ಮ ವಾಹನಗಳಿಗೆ ಪಕ್ಕಾ ದಾಖಲಾತಿಗಳನ್ನು ಹೊಂದಿದ್ದರೆ ಮಾತ್ರ ಚಾಲನೆಗೆ ಅವಕಾಶ ಕಲ್ಪಿಸಲಾಗುವುದೆಂದು ಮಡಿಕೇರಿ ವಿಭಾಗದ ಡಿವೈಎಸ್ಪಿ ಎಸ್ ಮಹೇಶ್ ಕುಮಾರ್ ಹೇಳಿದ್ದಾರೆ. ದಾಪಕ್ಲು ಪಟ್ಟಣದಲ್ಲಿರುವ ಆಟೋ ನಿಲ್ದಾಣ ಸಮಸ್ಯೆಗಳ ಕುರಿತು ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ದಾಪಕ್ಲು ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾದ ಸಭೆಯಲ್ಲಿ ಅವರು ಮಾತನಾಡಿದರು. ವಾಹನ ಚಾಲನೆ ಮಾಡುವವರು ಡ್ರೈವಿಂಗ್ ಲೈಸೆನ್ಸ್, ವಾಹನದ ಇನ್ಶೂರೆನ್ಸ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು. ಅಂಥವರಿಗೆ ಮಾತ್ರ ವಾಹನ ಚಾಲನೆಗೆ ಅವಕಾಶ ಕಲ್ಪಿಸಲಾಗುತ್ತೆ. ಕಾನೂನು ಉಲ್ಲಂಘಿಸಿದವರ ವಾಹನಗಳನ್ನು ಮುಟ್ಟುಗೋಲು ಹಾಕಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಆಟೋ ಚಾಲಕರು ಸ್ಥಳೀಯ ಬಾಡಿಗೆ ಹೋಗದೇ ಇರುವ ಬಗ್ಗೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದಿವೆ. ಮುಂದಿನ ದಿನಗಳಲ್ಲಿ ಇದು ಮುಂದುವರೆದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಠಾಣಾಧಿಕಾರಿ ಮಂಜುನಾಥ್ ಅವರಿಗೆ ಸೂಚನೆ ನೀಡಿದರು. ಆಟೋಗಳನ್ನು ಪಟ್ಟಣದ ಎಲ್ಲೆಂದರಲ್ಲಿ ನಿಲ್ಲಿಸಿ ಟ್ರಾಫಿಕ್ ಸಮಸ್ಯೆ ಉಂಟು ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಆಟೋಗಳ ಪಕ್ಕಾ ದಾಖಲಾತಿ ಹೊಂದಿರುವವರು ಠಾಣೆಗೆ ತಮ್ಮ ದಾಖಲಾತಿಗಳನ್ನು ಒದಗಿಸಿ ನೂತನವಾಗಿ ಪೊಲೀಸ್ ನಂಬರ್ ಅಳವಡಿಸಬೇಕು. ಪೊಲೀಸ್ ನಂಬರ್ ಅಳವಡಿಸದ ಆಟೋಗಳ ಚಾಲನೆಗೆ ಅವಕಾಶ ಕಲ್ಪಿಸಲಾಗುವುದಿಲ್ಲ ಎಂದು ಡಿವೈಎಸ್ಪಿ ಮಹೇಶ್ ಕುಮಾರ್ ತಿಳಿಸಿದ್ದಾರೆ. ನೀನು ಖರ್ಚು ಮಾಡಿ ನೀನು ಡಾಕ್ಯುಮೆಂಟ್ ಮಾಡಿರೋನು ಒಂದೇ ನ್ಯಾಯ, ನೀನೇನು ಪುಕ್ಷಟೆ ಇಲ್ಲದೆ ನೀನು ಓಡಾಡ್ತಾರೋ ನೀವು ಅದೇ ನ್ಯಾಯ ಅಂದ್ರೆ ಅದಾಗಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕರೆಕ್ಟಾ? ನೀವು ಕಷ್ಟಪಟ್ಟು ನೀವ್ಯಾಕೆ ಪರ್ಮಿಟ್ ಮಾಡಿಸಿದ್ರಿ, ನೀವ್ಯಾಕೆ FC ಮಾಡಿಸಿದ್ರಾ? ನಿಮ್ಮೊಬ್ಬರಿಗೆ ಕಾನೂನು ಇರೋದಾ? ಅವ್ರಿಗೂ ಇರ್ಬೇಕಲ್ಲ ಕಾನೂನು. ಅದರಿಂದ ಇವತ್ತು ಹೇಳ್ತಾ ಇದ್ದೀನಿ, ನೋಡಪ್ಪ, ನಮ್ಮ ಇನ್ಸ್ಟ್ರಕ್ಷನ್ಸು ಯಾವುದೇ ಕಾರಣಕ್ಕೂ ಒಂದು ಡಾಕ್ಯುಮೆಂಟ್ ಏನಾದರೂ ರೋಡ್ ಇಲ್ಲದವ್ರು ಬಂದು ಸೀಸ್ ಮಾಡಿ RTO ಬರೀರಿ, ಸೀಸ್ ಮಾಡಿ RTO ಫೈನ್ ಹಾಕ್ಬೇಡಿ, ಸೀಸ್ ಮಾಡಿ RTO ಬರೀರಿ. ಇಲ್ಲಿವರೆಗೆ ಫೈನ್ ಆಗ್ತದೆ ಸರ್. ನಥಿಂಗ್ ಡೂಯಿಂಗ್. RTO ಫಿಕ್ಸ್ ಮಾಡಿ ತುಂಬ ಟೈಮ್ ಕೊಟ್ಟಿದ್ದೀವಿ ಸರ್, ಮೀಟಿಂಗ್ ಮಾಡಿ ಅವಕಾಶಗಳು ಭಾಳ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ನಾಳೆ ಪ್ಯಾಸೆಂಜರ್ ಸಲುವಾಗಿ ಅವರು ಈಗ ಒಂದು ಎರಡನೇ ಪಾಯಿಂಟು, ನಿಮ್ಮ ಆಟೋ ಸ್ಟ್ಯಾಂಡ್ ಅನ್ನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪಾಯಿಂಟ್. ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತೀವಿ, ಏನು ಮಾಡಬೇಕು, ಏನು ಮಾಡೋದು, ನಮ್ಮ ಜವಾಬ್ದಾರಿ ಏನು, ತಾಲೂಕು ಗ್ರಾಮ ಪಂಚಾಯತಿ ಅವ್ರದ್ದು ಏನು. ಬಟ್ ಏನಂದ್ರೆ ನನಗೇನು ಅನಿಸಿದ್ದು, ನಾನು ಬಂದು ನೋಡಿದಾಗ ಮೊನ್ನೆ, ಈಗ ಅಲ್ಲಿ ಕಮರ್ಷಿಯಲ್ ಶಾಪ್ಸ್ ಇದೆ, ತುಂಬ ಕಮರ್ಷಿಯಲ್ ಶಾಪ್ಸ್ ಇದೆ. ಆ ಕಮರ್ಷಿಯಲ್ ಶಾಪ್ಸ್ಗೆ ಯಾರೋ ಒಬ್ಬ ಬರ್ತಾನೆ ಅಂಗಡಿ ಏನೋ ತಗೊಳಕ್ಕೆ, ಅವ್ನು ಎಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕು ಅನ್ನೋ ಸಮಸ್ಯೆ ಇದೆ. ನಿಮ್ಗೆ ಎಷ್ಟು ಸಮಸ್ಯೆ ಇದೆ, ಅದು ಸಾರ್ವಜನಿಕರಿಗೂ ಸಮಸ್ಯೆ ಇದೆ. ಅವರಿಗೆ ಎಲ್ಲಿ ನಿಲ್ಲಿಸಬೇಕು ಅನ್ನೋ ವ್ಯವಸ್ಥೆ ನಾವು ಮಾಡ್ಬೇಕಲ್ಲ. ಈಗ ಅವನ್ಯಾರೋ ಬಂದ್ಬಿಟ್ಟು ಎಲ್ಲೋ ಒಂದು ದೂರದಲ್ಲಿ ನಿಲ್ಲಿಸ್ಬಿಟ್ಟು ಊರಿಂದ ಹೊರಗಡೆ ನಿಲ್ಲಿಸ್ಬಿಟ್ಟು ನಡ್ಕೊಂಬರಕ್ಕಾಗಲ್ಲ. ಕರೆಕ್ಟಾ ಇಲ್ಲ ಇದು? ನಾನು ಮೊನ್ನೆ ನೋಡಿದ್ದು ಅದು ಸಮಸ್ಯೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರು ಮತ್ತೆ ಏನು ನೀವು ಮಾತಾಡಿದ್ರೆ ಮಾಡುವಂತ ಯೋಚನೆ ಮಾಡಲೇಬೇಕು. ಬಟ್ ನಿಮ್ಗೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದಾಗ ಅದು ಬದ್ಧರಾಗಿಲ್ಲ. ಇದು ಎಷ್ಟೇ ಪಾಯಿಂಟು 15 ಡೇಸ್ ಈ ಕಡೆ ಮಾಡ್ತೇವೆ, 15 ಡೇಸ್ ಈ ಕಡೆ ಮಾಡ್ತಾರೆ, ಮಾರ್ಕಿಂಗ್ ಅವ್ರು ಮಾಡಿಸ್ಕೊಡ್ತಾರೆ. ಒಬ್ಬ ಪೊಲೀಸ್ ಕಂಪಲ್ಸರಿ ಇರ್ತಾನೆ ಪ್ರತಿದಿನ. ಅಲ್ಲಿ ನೀವು ಯಾರು ಮಾತಾಡಬೇಡಿ, ಆಗಬೇಕು. ಅವ್ರು ಯಾರು ಬಂದರೆ ನೀವು ಏನು ಬಂದರೆ ನೀವೇ ಎಲ್ಲೆಲ್ಲೋ ಬಂದು ನಿಲ್ಲಿಸೋದನ್ನ ನೀವು ನಿಲ್ಲಿಸಿ ಬರ್ತೀವಿ. ನಾವೊಂದು ವ್ಯವಸ್ಥಿತವಾಗಿ ಮಾಡಿ. ನೀವೇನಾದರೂ ಆಟೋ ಸ್ಟ್ಯಾಂಡನ್ನು ಮೇಂಟೈನ್ ಮಾಡೋ ರೀತಿಯಲ್ಲಿ ನೋಡಬೇಕಂದ್ರೆ ಮಂಗಳೂರು ಬಂದ್ಬಿಡಿ. ನಾನು ಸುಳ್ಳು ಹೇಳಲ್ಲ. ಅವ್ರು ಇರೋ ಅವ್ರ ಡ್ರೆಸ್ಸು ಅವ್ರು ಮಾಡ್ಕೊಳ್ಳುವಂಥದ್ದು ವ್ಯವಸ್ಥೆ. ನೀವು ಯಾರಿಗೇನು ಕಡಿಮೆ ಇಲ್ಲ, ಯಾಕೆ ಇಷ್ಟೊಂದು ಇದನ್ನು ಮಾಡ್ತೀರಿ? ಆ ಕಾಕಿ ಬಟ್ಟೆನ ಬೇಜಾರ್ಗೆ ಹಾಕ್ತೀರಾ. ಬೇಜಾರ್ಗೆ ಹಾಕೋದು ನೀವು, ಕೇಳ್ತಾವನಲ್ಲ ಅಂತ ಹಾಕೋದು ನೀವು. ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಾಜೀವನ್ ಮಾತನಾಡಿ, ಪಟ್ಟಣದಲ್ಲಿ ಈಗಾಗಲೇ ಆಟೋ ನಿಲ್ದಾಣಕ್ಕೆ 120 ಮೀಟರ್ ಸ್ಥಳಾವಕಾಶವನ್ನು ಪಂಚಾಯಿತಿ ನೀಡಿದೆ. ಇದಕ್ಕೆ ವಾರದಲ್ಲಿ ನಾವು ₹30 ಸುಂಕ ಕೂಡ ನೀಡ್ತಾ ಇದ್ದೇವೆ. ಆದರೆ ಇಲ್ಲಿ ಖಾಸಗಿ ವಾಹನಗಳ ನಿಲುಗಡೆಯಿಂದ ನಮಗೆ ತೊಂದರೆ ಆಗ್ತಾ ಇದೆ. ನಿಲುಗಡೆ ವಿಷಯದಲ್ಲಿ ಪ್ರತಿದಿನ ಖಾಸಗಿ ವಾಹನ ಮಾಲೀಕರು ಆಟೋ ಚಾಲಕರ ವಿರುದ್ಧ ದರ್ಪ ತೋರುತ್ತಾರೆ. ಇದನ್ನು ನಿಯಂತ್ರಿಸಲು ಹಲವು ಬಾರಿ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು. 150 ಆಟೋ ಬಂದು ಬರುತ್ತೆ ಸ್ಟ್ಯಾಂಡ್ ಇದೆ. ಅಲ್ಲಿ ಪ್ರೈವೇಟ್ ವೆಹಿಕಲ್ ಬಂದು ನಿಲ್ಲಿಸ್ತಾರೆ, ಅದರೊಳಗೆ ಸ್ಕೂಟಿ ಬೈಕ್ಗಳು ಬಂದು ನಿಲ್ಲಿಸ್ತಾರೆ. ಇಲ್ಲಿ ಜಾಗ ಇದ್ದರೂ ಅದರ ಮಧ್ಯೆ ಸ್ಕೂಟಿ ಬಂದು ನಿಲ್ಲಿಸ್ತಾರೆ ಸರ್. ಹೀಗೆ ನಾವು ಮಾತು ಹೇಳೋದಾದ್ರೆ ಹೇಳೋಕ್ಕೆ ದಾರಿ ಅದಕ್ಕೆ ನಾವು ಏನು ಹೇಳೋದು, ಅದೊಂದು ವ್ಯವಸ್ಥೆ ಆಗಬೇಕು ಸರ್. ಮತ್ತು ಡಾಕ್ಯುಮೆಂಟ್ ಪಕ್ಕ ಯಾವ ಗಾಡಿ ಇಲ್ಲ ಎಲ್ಲ ನಿಲ್ಲಿಸಲೇಬೇಕು. ಡಾಕ್ಯುಮೆಂಟ್ ಇರೋ ಗಾಡಿ ಓಡಿದೆ ಸರ್. ಮತ್ತು ಸಹ ಅಲ್ಲಿ ಕೂರ್ಗ್ ಅಪೋಸಿಟಲ್ಲಿ ಗೂಡ್ಸ್ ಗಾಡಿಗೆ ಕೊಟ್ಟಿರೋದು ನ್ಯಾಷನಲ್ ವೈನ್ಸ್ ಹತ್ರ ಸ್ಟ್ಯಾಂಡ್. ಅವ್ರು ತಗೊಂಡು ಬಂದು ಕೂರ್ಗ್ ಮುಂದುಗಡೆ ನಿಲ್ಲಿಸ್ತಾರೆ. ಅವರಿಗೆ ಸ್ಟ್ಯಾಂಡ್ ಇರೋದು ಸರ್ ನ್ಯಾಷನಲ್ ವೈನ್ಸ್ ಹತ್ರ ತಂದುಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೂ ನಿಮ್ಗೆ ಸಂಬಂಧ ಏನು? ಪ್ಯಾಸೆಂಜರ್ ಗಾಡಿ ಇದೆ, ಟ್ಯಾಕ್ಸಿ. ಹಲೋ, ಇಲ್ಲ ನೀವು ಮಾತಾಡಿ, ಅವ್ರು ಮಾತಾಡೋದು ಸರ್. ಪ್ಯಾಸೆಂಜರ್ ಗಾಡಿ ಮಾಡಬೇಡಿ, ಆಮೇಲೆ ನಿಮ್ಗೆ ಅವಕಾಶ ಕೊಡ್ತೀನಿ. ಇದು ಪ್ಯಾಸೆಂಜರ್ ಗಾಡಿ ಇದೆ, ಅವ್ರು ಬಂದುಬಿಟ್ಟು ಆಟೋ ಸ್ಟ್ಯಾಂಡಲ್ಲೇ ಇರ್ತಾರೆ. ಟ್ಯಾಕ್ಸಿ ಗಾಡಿ ಅವರಿಗೆ ಮೊದಲ ದಿವಸ ಇಲ್ಲಿ ಇದು
ಸರ್ ಕಾವೇರಿ ಬಾಡ ಹತ್ರ ಇದು ಸ್ಟ್ಯಾಂಡ್. ಈಗ ಅವ್ರಿಗೆ ಅಲ್ಲಿ ಸ್ಟ್ಯಾಂಡ್ ಇಲ್ಲ, ಅವ್ರಿಗೊಂದು ಕೊಟ್ಟು ಅಲ್ಲಿ ನಮ್ಮ ಬಾಡಿಗೆ ಅಂತ ಇದ್ದಾರೆ, ಅದರಿಂದ ಟ್ರಿಪ್ ಹೊಡ್ಕೊಂಡು ಹೋಗ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಮಹೇಶ್ ಕುಮಾರ್, ಕಳೆದ 2 ದಿನಗಳ ಹಿಂದೆ ನಾಪೋಕ್ಲು ಪಟ್ಟಣದ ವಿವಿಧ ರಸ್ತೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇವೆ. ಪಟ್ಟಣದಲ್ಲಿ ಸಾರ್ವಜನಿಕರ ವಾಹನ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶದ ಕೊರತೆ ಇದೆ. ಇದನ್ನು ಸೂಕ್ತ ರೀತಿಯಲ್ಲಿ ಪರಿಹರಿಸಲಾಗುವುದು ಎಂದರು. ಆಟೋ ಡ್ರೈವರ್ಸ್ ಒಂದೇ ಒಂದು 2 ವರ್ಡ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಿತ್ಕೊಂಡು ತಿನ್ಬೇಡಿ, ಹಂಚ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಈಗ ಅರ್ಥ ಮಾಡ್ಕೋತಾರೆ. ನಿಮಗೆ ಮೊದಲನೇದಾಗಿ ನಿಮ್ಮಲ್ಲ ಸೆನ್ಸ್ ಇಲ್ಲ, ನಿಮ್ಮಲ್ಲ ಸೆನ್ಸ್ ಇಲ್ಲ. ಕಿತ್ಕೊಂಡು ತಿಂದಾಡ್ಬೇಡಿ. ಇನ್ನೊಬ್ಬಲ್ಲಿ ಬದುಕ್ತಾ ಇರ್ತಾನೆ, ಅವ್ರ ಮನೆಗೂ ಏನೋ ತಗೊಂಡೋಗ್ಬೇಕಲ್ಲ, ಅದನ್ನೇ ಯೋಚನೆ ಮಾಡಲ್ಲ ನೀವು. ಬರೀ ಹಿಂದೆ ಆಗ್ಬಿಟ್ಟು ಸಾಕ. ಹಂಚ್ಕೊಂಡು ತಿನ್ನೋದಕ್ಕೆ ಯೋಚನೆ ಮಾಡಿ. ನಾವೆಲ್ಲ ಒಂದು ಹಂಚ್ಕೊಂಡು ತಿನ್ನೋಣ, ಅವನಿಗೊಂದು ಹೋಗ್ಲಿ ಬಾಡಿಗೆ, ನನ್ಗೊಂದು ಬರಲಿ. ಈ ಮನೋಭಾವ ನೀವು ಬರೋ ತನಕ ಈ ಸಮಸ್ಯೆ ಇದ್ದೇ ಇರ್ತದೆ. ನಿನ್ನೆ ಮಾಡಿದ್ದಾರೆ ಸರ್, 4 ಬಾಡಿಗೆಯನ್ನು ಒಬ್ಬ ಒಂದೇ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾನೆ. ಬೆಳಗ್ಗೆ 5 ಗಂಟೆಗೆ ಬಸ್ ಇವ್ರು ಬರ್ತಾರೆ, 4 ಗಂಟೆಗೆ ಆಟೋ ಬರ್ತಾರೆ, ಇವನು 5 ಗಂಟೆಗೆ ಫೋನ್. ನಾನು ಹೇಳಿಲ್ಲಪ್ಪ, ಕಿತ್ಕೊಂಡು ತಿಂತಾ ಇದ್ದೀರಾ, ಅವನು ಕಿತ್ಕೊಂಡು ಅನ್ನ ತಿಂತಾ ಇದ್ರೆ ನೀವು ಹಂಚ್ಕೊಳ್ತೀನಿ, ಅವನು ಸ್ವಲ್ಪ ತಿಂದಲ್ಲ. ಇನ್ನೇನು ಹೇಳ್ಬೇಕು ಈ ವಿಷಯ? ಇದಕ್ಕಿಂತ ನಾವೀಗ ಫೈನ್ ಹಾಕಿದ್ರೆ ನಿಮಗೆ ಆಮೇಲೆ ನಿಮ್ದು ಬಾಡಿಗೆ ಏನು, ಆಮೇಲೆ ಬಾಡಿಗೆ ಫಿಕ್ಸ್ ಆಗ್ಬೇಕಪ್ಪ. ಎಷ್ಟೆಷ್ಟು ಬಾಡಿಗೆ ಫಿಕ್ಸ್ ಆಗ್ಬೇಕು? ಯಾಕಂದ್ರೆ ಸರ್ ಬಾಡಿಗೆನ ಫಿಕ್ಸ್ ಕೆಲವು ಅಸಾಮೀಸ್ ಬರ್ತಾರೆ, ಅವರಿಗೆ ಬೇಕಾಬಿಟ್ಟಿ ಬಾಡಿಗೆ ಸರ್. ಇವ್ರಂದ್ರೆ ಡಿಪೆಂಡ್ ಅಪಾನ್ ಲೋಕಲ್ ನಾನ್ ಲೋಕಲ್ ಆ ಥರ ಸಂಘ ಹಾಕ್ಬಿಡ್ರಿ, ಸುಮ್ಮನೆ ಇರ್ಬಿಡಿ, ತೆಗೆದಾಕ್ರಿ ಸಂಘ ಹೆಸರು. ನೀವು ಬಾಡಿಗೆ ಫಿಕ್ಸ್ ಮಾಡಿದ್ದೀರಾ? ಸಾಹೇಬ್ರು ಹೇಳ್ತಾರೆ, ಅರ್ಥ ಆಯ್ತಾ? ಬಾಡಿಗೆನ ಕಿಲೋಮೀಟರ್ ವೈಸ್ ಫಿಕ್ಸ್ ಆಗುತ್ತೆ. ನನಗೆ ಫಿಕ್ಸ್ ಮಾಡ್ಕೊಡ್ಬೇಕು ಡೇಟ್ ಇವತ್ತು. ನೀವು ಇಲ್ಲ ನಾವು ಕುತ್ಕೊಂಡು ಫೈನಲೈಸ್ ಮಾಡ್ತೀವಿ. ಮತ್ತೆ ನಿಮ್ಮ ಸಂಘ ಮಾಡ್ಕೊಂಡಿದ್ದು ಏನಕ್ಕೆ? ಇದಕ್ಕೆ ತಾನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ನಾಪಕ್ಲು ಠಾಣಾಧಿಕಾರಿ ಮಂಜುನಾಥ್, ಪಂಚಾಯಿತಿ ಉಪಾಧ್ಯಕ್ಷೆ ಕುಲ್ಲೇಟಿರ ಹೇಮಾವತಿ, ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.